ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಉಪವಾಸಕ್ಕೆ ಮಾಡಿಕೊಳ್ಳುವಂತಹ 2 ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಕೇವಲ 2 ಬೇಳೆಗಳನ್ನು ಉಪಯೋಗಿಸಿ ಮಾಡಿಕೊಳ್ಳುವಂತಹ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ 1 ಕಪ್ ಉದ್ದಿನ ಬೇಳೆ ಮತ್ತು 1 ಕಪ್ ಹೆಸರು ಬೇಳೆ ತಗೊಂಡಿದ್ದೇನೆ. 2 ಬೇಳೆಗಳನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಈಗ ಈ 2 ಬೇಳೆಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಾನು ಇಲ್ಲಿ ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಒಂದು 2 ರಿಂದ 3 ಸಲ ತೊಳಿಬೇಕು. ಬೇಳೆಯಲ್ಲಿದ್ದ ಧೂಳೆಲ್ಲ ಚೆನ್ನಾಗಿ ತೆಗಿಬೇಕು. ಆಮೇಲೆ ನೆನೆಲಿಕ್ಕೆ ಇಡಬೇಕು. ಇಲ್ಲ ಇದ್ರೆ ನೆನೆಸ್ಲಿಕ್ಕೆ ಇಟ್ಟು ಆಮೇಲೆ ನೀವು ತೊಳೆದುಕೊಂಡ್ರೂ ಆಗ್ತದೆ. ಈಗ ನಾನು ತೊಳೆದುಕೊಂಡೇ ನೆನೆಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಚೆನ್ನಾಗಿ 2-3 ಸಲ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ನೆನೆಲಿಕ್ಕೆ ಇಡುವ. ಒಂದು 2 ಗಂಟೆ ನೆನೆದ್ರೂ ಸಾಕಾಗ್ತದೆ. ಬೆಳಿಗ್ಗೆ ಎದ್ದು ಇದನ್ನು ನೆನೆಸ್ಲಿಕ್ಕೆ ಇಟ್ಟರೂ ಆಗ್ತದೆ. ಇಲ್ಲ ಇದ್ರೆ ರಾತ್ರಿಯೇ ನೆನೆಸ್ಲಿಕ್ಕೆ ಹಾಕಿದ್ರೂ ಆಗ್ತದೆ. ನೋಡಿ, ಇದನ್ನು 2 ಗಂಟೆ ನೆನೆದ್ರೆ ಸಾಕಾಗ್ತದೆ. ನಾನೀಗ ಇದನ್ನು 2 ಗಂಟೆ ನೆನೆಸಿದ್ದೇನೆ. ನೋಡಿ, 2 ಬೇಳೆಗಳು ಚೆನ್ನಾಗಿ ನೆನೆದಿವೆ. ಈಗ ಇದರ ನೀರು ತೆಗೆದು ತರ್ತೇನೆ. ಮತ್ತೆ ಇದನ್ನು ಇನ್ಸ್ಟೆಂಟ್ ಆಗಿ ಮಾಡೋದು, ಏನು ಸೋಡಾ ಹಿಟ್ಟು ಎಂಥದ್ದು ಹಾಕೋದು ಬೇಡ. ಇದಕ್ಕೆ ತುಂಬಾನೇ ಮೃದುವಾಗಿ ದೋಸೆ ಆಗ್ತದೆ. ಈಗ ಉದ್ದಿನ ಬೇಳೆ ಮತ್ತು ಬೇಳೆಯನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಸಣ್ಣ ಶುಂಠಿ ಮತ್ತು ಹಸಿಮೆಣಸು ಹಾಕ್ಕೊಳ್ಬೇಕು. ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕಿ ರುಬ್ಬಿಕೊಳ್ಬೇಕು. ರುಬ್ಬುವಾಗ ಸ್ವಲ್ಪ ಗಟ್ಟಿನೇ ರುಬ್ಬಬೇಕು. ಇದಕ್ಕೆ ಏನು ಅಕ್ಕಿ ಹಿಟ್ಟು ಏನು ಹಾಕಲಿಲ್ಲ ನೋಡಿ, ಹಾಗಾಗಿ ಹಿಟ್ಟು ಗಟ್ಟಿ ಇರಬೇಕು. ಎಷ್ಟು ನಯವಾಗಿ ರುಬ್ಬಿದ್ದೇನೆ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ತೆಗೆಯುವ. ನಿಮಗೆ ಈ ಹಿಟ್ಟು ನೋಡುವಾಗ ಗೊತ್ತಾಗ್ಬೋದು, ನಾನು ಗಟ್ಟಿಯಾಗಿ ರುಬ್ಬಿದ್ದೇನೆ. ಈಗ ಸ್ವಲ್ಪ ನೀರು, ಮಿಕ್ಸಿಯೊಳಗೆ ನೀರು ಹಾಕಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ನಾನು ಮಿಕ್ಸಿ ತೊಳೆದ ನೀರನ್ನಷ್ಟೇ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೇಗನೆ ಆಗುವಂಥ ಒಂದು ರೆಸಿಪಿ. ಸೋಡಾ ಹಿಟ್ಟು ಎಂಥದ್ದು ಹಾಕೋದು ಬೇಡ ಇದಕ್ಕೆ. ನೋಡಿ, ಹಿಟ್ಟು ಇದೇ ಥರ ತೆಳ್ಳಗಿದ್ರೆ ಆಯಿತು. ಇಷ್ಟೇ ತೆಳ್ಳಗಿರಬೇಕು, ಇದಕ್ಕಿಂತ ಜಾಸ್ತಿ ತೆಳ್ಳಗೆ ಬೇಡ. ಈಗ ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಹಸಿಯಾಗಿ ತಿನ್ನೋದ್ರಿಂದ ಕೂದಲ ಬೆಳವಣಿಗೆ ಕೂಡ ಒಳ್ಳೆಯದಾಗ್ತದೆ. ಮತ್ತೆ ಕೂದಲೆಲ್ಲ ಉದುರುವುದಿಲ್ಲ, ಕೂದಲು ಬೇಗ ಬೆಳ್ಳಗಾಗುವುದಿಲ್ಲ. ನೋಡಿ, ಈಗ 2 ಕಡ್ಡಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಹಿಂಗು ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕ್ಕೊಳ್ಬೇಕು. ಹಿಂಗು ಪುಡಿ ಹಾಕೋದ್ರಿಂದ ದೋಸೆಗೆ ಪರಿಮಳ ಕೂಡ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋ ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪಲಿಕ್ಕೆ ಸಹಾಯ ಆಗ್ತದೆ. ಈಗ ಹಿಟ್ಟಿನ ಹದ ನೋಡಿ, ಇದೇ ಥರ ಇದ್ರೆ ಆಯಿತು. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಬಿಸಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಬೇಕಿದ್ರೆ ಮೊದಲು ಸ್ವಲ್ಪ ಎಣ್ಣೆ ಕೂಡ ಹಚ್ಚಿಕೊಳ್ಬೋದು, ಅಥವಾ ಎಣ್ಣೆ ಹಚ್ಚದೆ ಕೂಡ ನೀವು ಮೊದಲಿಗೆ ದೋಸೆ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕಿದ್ರೂ ಆಗ್ತದೆ. ಈಗ ಹಿಟ್ಟನ್ನು ಹಾಕಿ ಎಷ್ಟು ಸಾಧ್ಯ ಉಂಟು ಅಷ್ಟು ತೆಳ್ಳಗೆ ದೋಸೆ ಮಾಡಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಮುಚ್ಚಳ ತೆಗೆದು ಒಂದು ಸ್ವಲ್ಪ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬೋದು. ಮೊದಲಿಗೆ ನೀವು ಕಾವಲಿಗೆ ಎಣ್ಣೆ ಹಚ್ಚದಿದ್ರೆ ಆಮೇಲೆ ಎಣ್ಣೆ ಹಾಕ್ಕೊಳ್ಬೋದು. ಈಗ ದೋಸೆಯನ್ನು ಮಗುಚಿ ಹಾಕುವ. ನೋಡಿ, ರುಚಿಯಾದ ದೋಸೆ ರೆಡಿಯಾಗಿದೆ. ಮಗುಚಿ ಹಾಕಿ ಬೇಯಿಸಿಕೊಳ್ಬೇಕು. ಒಂದು ಸೈಡ್ ಬೇಯಿಸಿದ್ದು ಸಾಕು ಅಂತಾದರೆ ಹಾಗೆ ತೆಗೆದ್ರೂ ಆಗ್ತದೆ. ನಾನೀಗ ಸ್ವಲ್ಪ ಹೊತ್ತು ಮಗುಚಿ ಹಾಕಿ ಇದನ್ನು ಬೇಯಿಸಿಕೊಂಡಿದ್ದೇನೆ. ಎಷ್ಟು ಸುಲಭದಲ್ಲಿ ಒಂದು ಉಪವಾಸದ ತಿಂಡಿ ರೆಡಿ ಆಯಿತು ನೋಡಿ. ತುಂಬಾನೇ ಮೃದುವಾಗಿ ಆಗ್ತದೆ, ಹೂವಿನಷ್ಟು ಹಗುರ ಇರ್ತದೆ ನೋಡಿ. ಇದೇ ಥರ ಎಲ್ಲ ದೋಸೆಗಳನ್ನು ಮಾಡಿಕೊಂಡ್ರೆ ಆಯಿತು. ನಾನೀಗ ಎಲ್ಲ ದೋಸೆಗಳನ್ನು ಮಾಡಿಕೊಂಡಿದ್ದೇನೆ. ದೋಸೆ ಎಷ್ಟು ಮೃದುವಾಗಿ ಆಗಿದೆ ನೋಡಿ, ತುಂಬಾನೇ ಮೆತ್ತಗಾಗಿ ಆಗ್ತದೆ. ಈಗ ಇನ್ನೊಂದು ಉಪವಾಸದ ತಿಂಡಿ ಸಬ್ಬಕ್ಕಿ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಸಬ್ಬಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೆನೆಲಿಕ್ಕೆ ಇಡಬೇಕು. 1 ಕಪ್ ಸಬ್ಬಕ್ಕಿಗೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಇಷ್ಟು ನೀರು ಹಾಕಿದರೆ ಅದು ಚೆನ್ನಾಗಿ ಸರಿಯಾಗಿ ನೆನೀತದೆ. ಈಗ ಸಬ್ಬಕ್ಕಿಗೆ ನೀರು ಹಾಕಿ 1 ರಿಂದ 2 ಗಂಟೆ ನೀವು ನೆನೆಲಿಕ್ಕೆ ಇಡಬೇಕು. ಸಬ್ಬಕ್ಕಿ ಮೆತ್ತಗಾಗಿ ನೆನೆದಿರಬೇಕು. ಅಷ್ಟು ಹೊತ್ತು ನೆನೆಸಿಟ್ರೆ ಆಯಿತು. ಮತ್ತು ಸಬ್ಬಕ್ಕಿಯನ್ನು 2-3 ಸಲ ತೊಳೆದು ಬೇಕಿದ್ರೂ ನೆನೆಸಿಡ್ಬೋದು. ರಾತ್ರಿ ಬೇಕಿದ್ರೂ ನೀವು ಇದನ್ನು ನೆನೆಸಿಡ್ಬೋದು. 2 ಗಂಟೆ ಆದಮೇಲೆ ನೋಡಿ, ಇದು ಚೆನ್ನಾಗಿ ನೆನೆದಿದೆ. ಸ್ವಲ್ಪ ಕೂಡ ನೀರಿಲ್ಲ ನೋಡಿ, ಇದರಲ್ಲಿ ನೀರೆಲ್ಲ ಸಬ್ಬಕ್ಕಿ ಹೀರಿಕೊಂಡಿದೆ ನೋಡಿ. ಚೆನ್ನಾಗಿ ಮೆತ್ತಗಾಗಿ ನೆನೆದಿದೆ. ಈ ಥರ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ನಾನಿಲ್ಲಿ ಹೊರಗಡೆನೇ ಬೇಯಿಸ್ತೇನೆ. ಕುಕ್ಕರಲ್ಲಿ ಎಲ್ಲ ಹಾಕಿ ಇದನ್ನು ಬೇಯಿಸಿದರೆ ಜಾಸ್ತಿ ಮೆತ್ತಗಾಗಿ ಹೋಗ್ತದೆ. ಈಗ ನೀವು ಉದುರಾಗಿ ಮಾಡಿಕೊಳ್ಬೇಕಂತಾದರೆ
ನೀವು ಈ ಥರನೇ ಬೇಯಿಸ್ಕೊಳ್ಬೇಕು. ಈಗ ನಾನು ಒಂದು ಬಾಣಲೆಯಲ್ಲಿ 1 ತಂಬಿಗೆ ಆಗುವಷ್ಟು ನೀರು ಹಾಕಿದ್ದೇನೆ. ಆ ನೀರು ಬಿಸಿ ಆದಮೇಲೆ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಹಿಟ್ಟು ಗಾಳಿಸುವ ಜಾಳಿಗೆ ಇರ್ತದೆ ನೋಡಿ, ಅದರಲ್ಲಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಬಟ್ಟಲು ಮುಚ್ಚಿಟ್ರೆ ನಿಮಗೆ ಬೆಂದಿದೆ ಅಂತ ಮಧ್ಯದಲ್ಲಿ ತೆಗೆದು ಚೆಕ್ ಮಾಡಿ ನೋಡ್ಲಿಕ್ಕೂ ಆಗ್ತದೆ ನೋಡಿ. ಈಗ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ ಮಾಡಿಕೊಳ್ಬೇಕು. ಅದಕ್ಕೆ ನಾನು 1/4 ಕಪ್ ಆಗುವಷ್ಟು ಶೇಂಗಾವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಸ್ವಲ್ಪ ಸಿಪ್ಪೆ ತೆಗಿಲಿಕ್ಕೆ ಆಗಬೇಕು, ಅಷ್ಟು ಹುರಿದ್ರೆ ಸಾಕಾಗ್ತದೆ. ಈಗ ನೋಡಿ ಇದರದ್ದು ಸಿಪ್ಪೆ ತೆಗಿಲಿಕ್ಕೆ ಬರ್ತಾ ಉಂಟು. ಈಗ ಇದು ತಣ್ಣಗಾದ್ಮೇಲೆ ಇದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗಿತಾ ಇದ್ದೇನೆ. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈಗ ಬೇಯಿಸಿಟ್ಟಂತಹ ಸಬ್ಬಕ್ಕಿಯಲ್ಲಿ ಶೇಂಗಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಸಬ್ಬಕ್ಕಿ ಬಿಸಿ ಇರುವಾಗಲೇ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಬೇಕು. ಮತ್ತು ಇದು ತಣಿದ ಮೇಲೆ ಚೆನ್ನಾಗಿ ಉದುರಾಗಿ ಆಗ್ತದೆ. ಈಗ ನಾನು ಬಿಸಿ ಇರುವಾಗಲೇ ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ತುಪ್ಪ ಹಾಕಿದ್ದೇನೆ. ತುಪ್ಪ ಕರಗ್ತಿದ್ದ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು 1 ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹೊತ್ತು ಅದನ್ನು ಹುರಿದುಕೊಳ್ಬೇಕು. ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಶೇಂಗಾವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಶೇಂಗಾವನ್ನು ಹುರಿದುಕೊಳ್ಬೇಕು. ಈ ಥರ ಶೇಂಗಾ ಹುರಿದು ಹಾಕಿದರೆ ಸಬ್ಬಕ್ಕಿ ಕಿಚಡಿ ತಿನ್ಲಿಕ್ಕೂ ತುಂಬಾನೇ ರುಚಿಯಾಗಿ ಆಗ್ತದೆ. ಅಥವಾ ನಿಮ್ಮ ಹತ್ರ ಗೋಡಂಬಿ ಇದ್ರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಈಗ ಒಂದು ಬಟಾಟೆಯನ್ನು ಕೂಡ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಂಡಿದ್ದೇನೆ. ಆ ಬಟಾಟೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಸಣ್ಣಗೆ ತುಂಡು ಮಾಡಿ ಹಾಕ್ಕೊಳ್ಬೇಕು. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದು ತಗೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗ್ತದೆ. ಈಗ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದುಕೊಳ್ತೇನೆ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೇನೆ. ಬಟಾಟೆಗೆ ಸ್ವಲ್ಪ ಉಪ್ಪು ತಾಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬಟಾಟೆ ಸ್ವಲ್ಪ ಬೆಂದ ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಗುಚಿಕೊಳ್ಳುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ಹೈಪ್ ಮಾಡಿ. ನೀವು ವಿಡಿಯೋ ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋ ತಲುಪಲಿಕ್ಕೆ ಸಹಾಯ ಆಗ್ತದೆ. 1 ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಎಲ್ಲವನ್ನು ಒಂದು ಸ್ವಲ್ಪ ಹೊತ್ತು ಮಗುಚಿಕೊಂಡು ಸಬ್ಬಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಬಟಾಟೆ ಕಲರ್ ಸ್ವಲ್ಪ ಚೇಂಜ್ ಕಾಣ್ತಿರ್ಬೋದು. ಈಗ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಬ್ಬಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಲೇ ಸಬ್ಬಕ್ಕಿ ನೋಡಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗಿದೆ. ಒಂದಕ್ಕೊಂದು ಸಬ್ಬಕ್ಕಿ ಅಂಟಿಕೊಳ್ಳಿಲ್ಲ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಳಿ. ನಿಮಗೆ ಸಕ್ಕರೆ ಬೇಡ ಅಂದಿದ್ರೆ ಹಾಕದಿದ್ರೂ ಆಗ್ತದೆ, ಅಥವಾ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ರೂ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚ ನಿಂಬೆ ರಸವನ್ನು ಹಾಕಿದರೆ ರುಚಿಯಾದ ಸಬ್ಬಕ್ಕಿ ಕಿಚಡಿ ಕೂಡ ರೆಡಿ ಆಗ್ತದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಕದಿದ್ರೂ ಆಗ್ತದೆ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಿಕೊಳ್ತಾ ಇದ್ದೇನೆ. ಈಗ ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು. ನೀವು ಮಾಡಿ ನೋಡಿ. ಉಪವಾಸಕ್ಕೆ ಮಾಡುವ ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.